ಮತ್ತು ಇನ್ನೊಂದು ಪ್ರಶ್ನೆ ಬಂದಿತ್ತು ನನಗೆ, ಡಾಕ್ಟ್ರೆ ನನಗೆ ಶಟ್ಲ್ ಅಂದರೆ ತುಂಬ ಇಷ್ಟ, ಎವ್ರಿ ಡೇ ಆಡ್ತಾ ಇದ್ದೀನಿ, ಶಟ್ಲ್ ಆಡ್ಬೋದಾ ಅಂತ. ಸಿ, ಸ್ಪೋರ್ಟ್ಸ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್, ಬಹಳ ಒಳ್ಳೆಯದು. ಸ್ಪೋರ್ಟ್ಸಿಂದ ಏನಾಗ್ತದೆ, ಏನೋ ಒಂದು ಸೋಷಲೈಸಿಂಗ್ ಚೆನ್ನಾಗಿರ್ತದೆ, ಎಲ್ಲ ಫ್ರೆಂಡ್ಸ್ ಸೇರ್ಕೊಳ್ತೀರಿ, ಆಡ್ತೀರಿ, ಭಾಳ ಚೆನ್ನಾಗಿರುತ್ತೆ, ದಟ್ಸ್ ಎಕ್ಸಲೆಂಟ್. ಬಟ್ ಏನು ನಾವು ಇಲ್ಲಿ ಇಂಪಾರ್ಟೆಂಟ್ ಅಂತಂತಂದರೆ, ಶಟ್ಲ್ ಅಂತಂತಂದರೆ ಇಟ್ಸ್ ಬ್ರಿಸ್ಕ್ ಗೇಮ್, ಸಡನ್ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಯಾವಾಗ ಸಡನ್ ಮೂಮೆಂಟ್ಸ್ ಇರುತ್ತೆ, ಸಡನ್ ಹಾರ್ಟ್ ರೇಟ್ ವೇರಿಯೇಷನ್ಸ್ ಕೂಡ ಆಗುತ್ತೆ, ಸಡನ್ BP ಫ್ಲಕ್ಚುಯೇಷನ್ಸ್ ಕೂಡ ಆಗುತ್ತೆ. ಅದರ ಜೊತೆಗೆ ಸಡನ್ ಮೂಮೆಂಟ್ಸಿಂದ ನೀ ಇಂಜುರೀಸ್ ಇರ್ಬೋದು, ಅಥವಾ ಆ್ಯಂಕಲ್ ಇಂಜುರೀಸ್ ಇರ್ಬೋದು, ಬ್ಯಾಕ್ ಇಂಜುರೀಸ್ ಇರ್ಬೋದು, ಇವೆಲ್ಲ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಫಿಟ್ ಆಗಿರಬೇಕು. ಶಟ್ಲ್ ಆಡಬೇಕು ಅಂತಂತಂದರೆ ನೀವು ಫಿಸಿಕಲಿ ಫಿಟ್ ಇರಬೇಕು. ಆಟಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪ್ರೀ ವರ್ಕೌಟ್ ಎಕ್ಸಸೈಸಸ್ನ ಮಾಡಿಕೊಂಡು, ವಾರ್ಮಪ್ನ ಮಾಡಿಕೊಂಡು, ಆಮೇಲೆ ಆಟ ಆದಮೇಲೆ ಸ್ವಲ್ಪ ಕೂಲ್ ಡೌನ್ ಮಾಡ್ಕೊಂಡು, ಸ್ಟ್ರೆಚಸ್ ಮಾಡ್ಕೊಂಡು ಈ ಥರ ಬ್ಯಾಲೆನ್ಸ್ ಮಾಡಬೇಕು. ಬಟ್ ಎಲ್ಲದಕ್ಕಿಂತ ಮುಖ್ಯ ಏನು ಗೊತ್ತಾ, ವೆಯ್ಟ್ ಕರೆಕ್ಟಾಗಿ ಮೇಂಟೈನ್ ಮಾಡಿ. ನಿಮ್ಮ ಹೈಟ್ಗೆ ಕರೆಕ್ಟ್ ವೆಯ್ಟ್ ನೀವು ಇದೀರಾ ಅಂತಂತಂದರೆ ಅವಾಗ ಶಟ್ಲು ಮತ್ತು ಈ ಥರದ್ದೆಲ್ಲ ಎಕ್ಸಸೈಸಸ್ನ ಮಾಡಿ. ನೀವು ಓವರ್ ವೆಯ್ಟ್ ಇದ್ದೀರಾ ನಿಮ್ಮ ಹೈಟ್ಗೆ ಅಂತಂತಂದರೆ ಆದಷ್ಟು ಸ್ಲೋ ಆ್ಯಂಡ್ ಕನ್ಸಿಸ್ಟೆಂಟ್ ಎಕ್ಸಸೈಸಸ್ಸು ಆ ಥರದ್ದೇ ಮಾಡ್ಕೊಳ್ಳಿ. ಎಸ್ಪೆಷಲಿ ಸ್ಲೋ ವಾಕ್ ಇರ್ಬೋದು, ಅಥವಾ ಬ್ರಿಸ್ಕ್ ವಾಕ್, ಅಥವಾ ಸ್ಲೋ ಜಾಗ್, ಈ ಥರದ್ದೆಲ್ಲ ಇದ್ದಾಗ ಏನಾಗುತ್ತೆ, ಇಂಜುರೀಸ್ ತುಂಬ ಕಮ್ಮಿ ಇರುತ್ತೆ. ಸೊ ಹಾರ್ಟ್ ರೇಟ್ ಕೂಡ ಕನ್ಸಿಸ್ಟೆಂಟ್ ಆಗಿ ಸ್ಲೋ ಆಗಿ ರೈಸ್ ಆಗೋದು, ಸ್ಲೋ ಆಗಿ ಫಾಲ್ ಆಗೋದಾಗುತ್ತೆ. ಹೃದಯದ ಮೇಲಾಗಲಿ ಶರೀರದ ಮೇಲಾಗಲಿ ಒತ್ತಡಗಳು ಬೀಳೋದಿಲ್ಲ. ಸೊ ಹಾಗಾಗಿ ಶಟ್ಲ್ ಆಡೋದು ನಾನು ಡೇಂಜರ್ ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ರಿಕಾಷನ್ಸ್ನ ತಗೊಳ್ಳಿ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ಮತ್ತು ಏನೇ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಿಂತ ಮುಂಚೆ ಬ್ಯಾಲೆನ್ಸ್ಡ್ ಮೀಲ್ ಇರಲಿ, ಆಹಾರ ಬ್ಯಾಲೆನ್ಸ್ಡ್ ಇರಬೇಕು, ಬಹಳ ಬಹಳ ಮುಖ್ಯ.